ಸಹೋದರ, ಯಾಕಪ್ಪ ಈ ತರ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವೆ ಕಣೋ? ಈ ನಿನ್ನ ಮಾತು ಕೇಳಿದರೆ ನನ್ನ ಎದೆಗೆ ಚೂರಿ ಬಡಿದಂತೆ ಆಗುತ್ತಿದೆ ಅಲ್ಲೋ ಸಹೋದರ, ಚೂರಿ ಬಡಿದಂತೆ ಆಗುತ್ತಿದೆ. ಬೇಡ ಸಹೋದರ, ಬೇಡ. ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡಪ್ಪ, ಹೊರಗೆ ಹಾಕಬೇಡ. ನಿನ್ನ ಕಣ್ಣೀರಿಗೆ ಕರಗಿ ಕರುಣೆ ತೋರಿಸಲಿಕ್ಕೆ ನಾನೇನು ಕರ್ಣನಲ್ಲ. ಇನ್ನು ಮುಂದೆ ನೀವು ಬೀದಿ ಭಿಕಾರಿಗಳು. ಜೈನಪ್ಪ, ಎಂತ ಮಾತುಗಳನ್ನು ಆಡುತ್ತಿದ್ಯಾ ನೀನು? ಅತ್ತಿಗೆಮ್ಮ, ಏನಂದೆ? ನೀನು ನನಗೆ ಮೈದುನ? ಯಾರು ನಿನ್ನ ಮೈದುನ? ಮೋಸದಿಂದ ಮನೆ ಬಿಟ್ಟು ಹಾಕಿದನಲ್ಲ, ಅವನು ನಿನ್ನ ಮೈದುನ. ಈ ಇಡೀ ಸರ್ವ ಆಸ್ತಿಯನ್ನು ಆ ಸಮರ್ಥ ಹೆಸರಿಗೆ ಹಚ್ಚಿ ನನ್ನನ್ನು ಬೀದ ಪಾಲು ಮಾಡಬೇಕೆಂದಿದ್ರಿ ನೀವು. ಅದಕ್ಕಾಗಿ ನಾನೇ ಅವನನ್ನು ಮನೆ ಬಿಟ್ಟು ಹೊರ ಹಾಕಿದ್ದೇನೆ. ಒಂದು ವೇಳೆ ಈ ಆಸ್ತಿಯನ್ನು ಅವನಿಗೆ ಹೆಸರಿಗೆ ಹಚ್ಚಿದರೆ ಅದಕ್ಕಾಗಿ ನಿಮ್ಮಿಬ್ಬರ ಕಡೆಯಿಂದ ಈ ಬಾಂಡ್ ಪೇಪರ್ಗೆ ನಾನೇ ಸಹಿ ಹಾಕಿಕೊಂಡಿದ್ದೇನೆ. ಹಾ, ನಡ್ರಿ. ಈ ಮನೆಯ ಮೂಲೆಯಲ್ಲೂ ಸಹ ನಿಮಗೆ ಜಾಗವಿಲ್ಲ. ಹೊಲಗಿ. ಬೇಡ ಸಹೋದರ, ಬೇಡ. ಚಿಕ್ಕಂದಿನಿಂದ ದುಡಿದು ಉಣಿಸಿ ತಿನಿಸಿ ಬೆಳೆಸಿದ ಈ ದೇಹ ಎಂದು ಹೊರಗಾಕಬೇಡಪ್ಪ ಸಮರ್ಥ, ಹೊರಗಾಕಬೇಡ ಸಹೋದರ ನಿನ್ನ ಕಾಲಿಗೆ. ಮತ್ತೆ ಮತ್ತೆ ಹೇಳಬೇಕು ನಿನಗೆ. ನೀನ್ ಎಷ್ಟೇ ಅಂಗಲಾಚಿ ಬೇಡಿಕೊಂಡರೂ ನನ್ನ ಮನಸ್ಸು ಕರಗೋದಿಲ್ಲ. ಇನ್ನು ಮುಂದೆ ನೀವು ಬೀದಿ ಭಿಕಾರಿಗಳು. ಯಾಕೆ ಚಿಕ್ಕಪ್ಪ ಅಪ್ಪನನ್ನು ಒದಿತಿದ್ದೀಯಾ? ನೀ ಇನ್ನೂ ಹಾಲು ಕುಡಿ ಅಷ್ಟು ಸೋ ಮಗನೇ. ಬೇಡ ಸಹೋದರ, ಬೇಡ. ಯಾಕೆ ಆ ಚಿಕ್ಕ ಮಗುವನ್ನು ಒದಿತಿದ್ಯಾ? ಆ ದೇವರು ನನ್ನ ಹಣೆ ಬರದಲ್ಲಿ ಇಷ್ಟೇ ಬರೆದು ಕಳಿಸಿದರೆ ಯಾರೇನು ಮಾಡುವುದು? ಆ ವಿಧಿ ಲಿಖಿತ ಬಲ್ಲವರು ಯಾರು? ಶ್ರೀಧರ, ಆದರೆ ಒಂದು ಮಾತು ಕೇಳುತ್ತಿದ್ದೇನಪ್ಪ, ಒಂದು ಮಾತು ಕೇಳುತ್ತಿದ್ದೇನೆ. ಅದೇನು ಹೇಳಬೇಕು ಹೇಳಿ ಬೇಗನೆ ತೊಲಗರಿ. ಸಹೋದರ, ಚಿಕ್ಕಂದಿನಿಂದ ದೊಡ್ಡವನಾದ ಈ ಮನೆಯಲ್ಲಿ ಕೊನೆ ಸಾರಿ ಒಂದು ತುತ್ತು ಅನ್ನವನ್ನಾದರೂ ಉಂಡು ಹೋಗುತ್ತೇನೆ ಕಣೋ. ಬೇಡಲ್ಲ, ಬೇಡಪ್ಪ, ಇನ್ನೊಂದು ಸಾರಿ ನಿನ್ನ ಮತ್ತೆ ಮತ್ತೆ ಹೇಳ್ಬೇಕಂದ್ರೆ ನಿನಗೆ ಒಮ್ಮೆ ಹೇಳಿದ್ರೆ ನಾಚಿಕೆ ಆಗುದಿಲ್ಲ. ಹೇಳಿ ಜೀವಕ್ಕೆ ನಡೆಯಿರಿ ಮನೆಯಿಂದ ಹೊರಗೆ. ಅದೇ ಬೇಡ ಶ್ರೀಧರ, ಅದೇ ಬೇಡ. ಅವರು ನಿನ್ನ ಅಣ್ಣ ಕಣೋ. ನಿನ್ನನ್ನು ದುಡಿದು ಜೋಪಾನ ಮಾಡೋದು ಅಲ್ಲದೆ ನಿನ್ನ ಸ್ಥಿತಿಗೆ ಅವರೇ ಕಾರಣ. ತನ್ನ ತಂದೆಗಿಂತ ಹೆಚ್ಚಾಗಿ ನಿನ್ನನ್ನು ಜೋಪಾನ ಮಾಡಿದ್ದಾರೆ ಗೊತ್ತಾ? ಅಂತವರ ದೇಹವನ್ನು ನೀನು ಈ ರೀತಿ ಮಾಡೋದು ಸರಿ ಅಲ್ಲ ಕಣ, ಸರಿ ಅಲ್ಲ. ನೋಡು, ಈ ನಿನ್ನ ಅಣ್ಣನ ಋಣ ನೀನು ತೀರಿಸಬೇಕಾದರೆ ಇನ್ನೂ ಒಂದು ಜನ್ಮ ಹುಟ್ಟಿ ಬರಬೇಕು ಕಣ, ಹುಟ್ಟಿ ಬರಬೇಕು. ಯಾಕಂದ್ರೆ ತಂದೆ ತಾಯಿ ಇಲ್ಲದ ನಿಮ್ಮನ್ನು ತಂದೆ ತಾಯಿಯಾಗಿ ಜೋಪಾನ ಮಾಡಿದಾರಪ್ಪ, ಜೋಪಾನ ಮಾಡಿದ್ದಾರೆ. ನಿಮ್ಮನ್ನು ಉಪವಾಸ ಇಡದೆ ಅರೆ ಹೊಟ್ಟೆಲೆ ಹಗಲು ಎನ್ನದೆ ರಾತ್ರಿ ಎನ್ನದೆ ಅವರು ನಿನ್ನನ್ನು ದುಡಿದು ದುಡಿದು ಸಲಹಿದ್ದಾರೆ. ಹೋಗಲಿ ಬಿಡು ಸೀತಾ, ಹೋಗಲಿ ಬಿಡು. ಆ ಮಾತು ಈಗೇಕೆ ನೆನಪಿಸಿಕೋತಾ ಇದೆ ಸೀತಾ? ಸೀತಾ, ಸೀತಾ, ವಿಷ ತುಂಬಿದ ಸರ್ಪಕ್ಕೆ ಎಷ್ಟೇ ಹಾಲು ಉಣಿಸಿದರೂ ಅದು ವಿಷಕಾರದೆ ಬಿಡುವುದಿಲ್ಲ ಸೀತಾ, ವಿಷಕಾರದೆ ಬಿಡುವುದಿಲ್ಲ. ಸೀತಾ, ಕುಮಾರ, ನಡೆಯಿರಿ. ಇಲ್ಲಿಗೆ ಮುಗಿತು ಈ ನಮ್ಮನೆಯ ಅನ್ನದ ಋಣ. ಸೀತಾ, ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ, ನಗತೈತಿ
ದೈವ ಅಳತೈತಿ ಜೀವ ವಿಧಿಯಾಟ ವಿಧಿಯಾಟ ಜಗತೈತಿ ದೈವ ಅಳತೈತಿ ಜೀವ ಜಗತೈತಿ ದೈವ ಅಳತೈತಿ ಜೀವ ವಿಧಿಯಾಟ ವಿಧಿಯಾಟ ಜಗತೈತಿ ದೈವ ಅಳತೈತಿ ಜೀವ ಜಗತೈತಿ ದೈವ ಅಳತೈತಿ ಜೀವ ವಿಧಿಯಾಟ ಮಾನವ ವಿಧಿಯಾಟ ಮಾನವ ಧರ್ಮಣ್ಣ, ಈ ಮೋಸದ ಮಾಯಾಜಾಲಕ್ಕೆ ಬಲಿಯಾಗಿ ಈ ಮನೆ ಬಿಟ್ಟು ಹೊರಟು ಹೋದಿಯಲ್ಲ. ಇನ್ನು ನನ್ನ ಮುಂದಿನ ಜೀವನ ಹೆಣ್ಣು ಹೆಂಡ ಹಣ ಅಮ್ಮ ದುರ್ಗಾ ಮಾತೆ, ಒಂದು ಸಾರಿ ಒಂದೇ ಒಂದು ಸಾರಿ ನೋಡುತ್ತಾಗಿ ನಿನ್ನ ಬಡ ಮಕ್ಕಳನ್ನು ನೋಡಿದೆಯ ತಾಯಿ. ಕರುಣೆಗಿಲ್ಲದ ಕಟಕರು ಕರುಣೆ ತೋರದೆ ನಮ್ಮನ್ನು ಮನೆಯಿಂದ ಆಚೆ ಹಾಕಿದರಮ್ಮ, ಆಚೆ ಹಾಕಿದರು. ನನ್ನ ಗಂಡ ಹಗಲು ರಾತ್ರಿ ಎನ್ನದೆ ದುಡಿದು ಜೋಪಾನ ಮಾಡಿದ ಆ ಅಣ್ಣ ತಮ್ಮಂದರು ಇಂದು ತುತ್ತು ಅನ್ನ ತಿನ್ನೋದಕ್ಕೆ ಪಾತ್ರೆ ಇಲ್ಲದೆ, ಮೈ ಮೇಲೆ ಹಾಕಲಿಕ್ಕೆ ಅದ್ರ ಜೊತೆ ಬಟ್ಟೆ ಇಲ್ಲದೆ, ಇದೇ ಪಾತ್ರೆಯಿಂದ ನೀವು ಭಿಕ್ಷೆ ಬೇಡಿಕೊಂಡು ಹೋಗಿ ಎಂದು ನಮ್ಮನ್ನು ಮನೆಯಿಂದ ಆಚೆ ಹಾಕಿದರು ತಾಯಿ, ಹಾಕಿದರು. ಅಮ್ಮ, ನನ್ನ ಮೈದರನನ್ನು ಕಷ್ಟಪಟ್ಟು ಬೆಳೆಸಿ ಜೋಪಾನ ಮಾಡಿಕೊಂಡಿದ್ದ. ಆದರೆ ಅಂಥದ್ರಲ್ಲಿ ಒಬ್ಬ ಮೈದನಿಗೆ ಈ ಸರ್ವ ಆಸ್ತಿನೇ ಹೆಚ್ಚಾಯಿತು. ಆದರೆ ಜೋಪಾನ ಮಾಡಿದ ಅಣ್ಣ ಅಕ್ಕೆ